ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಸ್ಯಾಂಡಲ್ವುಡ್ ಅಲ್ಲಿ ಈ ವಾರ ರಿಲೀಸ್ ಆಗಿರುವಂತಹ ಸುಮಾರು ಸಿನಿಮಾಗಳಲ್ಲಿ ಆಲ್ಫಾ ಕೂಡ ಒಂದು. ಈ ಸಿನಿಮಾದ ಮೂಲಕ ಹೇಮಂತ್ ಕುಮಾರ್ ಹೀರೋ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿರೋದು ವಿಜಯ್ ನಾಗೇಂದ್ರ ಅವರು. ಈ ಹಿಂದೆ ಇವರು ಹೊಯ್ಸಳ, ಗೀತಾ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು. ಟೈಟಲ್ ಕೆಳಗೆ ಮೆನ್ ಲವ್ ವೆಂಜೆನ್ಸ್ ಅಂತ ಟ್ಯಾಗ್ ಲೈನು ಸಿನಿಮಾ ತುಂಬಾ ರಾ ಅಂಡ್ ಡ್ರಸ್ಟಿಕ್ ಆಗಿ ಇರುತ್ತೆ ಅನ್ನೋ ಒಂದು ಹಿಂಟ್ ಅನ್ನ ಕೊಟ್ಟಿತ್ತು. ಸೊ ಸಿನಿಮಾ ಪಕ್ಕಾ ಮಾಸ್ ಆಗಿದ್ಯಾ, ಹೇಗಿದೆ, ಏನ್ ಕತೆ, ಇಷ್ಟ ಆಯ್ತಾ, ಕಷ್ಟ ಕೊಡ್ತಾ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿನಿಮಾ ಶುರುವಾಗದೆ ಒಂದು ಕ್ರೈಮ್ ಲೋಕದ ಎಸ್ಟಾಬ್ಲಿಷ್ಮೆಂಟ್ ನ ಜೊತೆಗೆ. ಇದರಲ್ಲಿ ಹೀರೋ ಅರ್ಜುನ್ ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗ. ಅವನ ತಂದೆ ಶಕ್ತಿ ಪ್ರಸಾದ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಮಗ IPS ಆಫೀಸರ್ ಆಗ್ಬೇಕು ಅನ್ನೋದು ಅಪ್ಪನ ಕನಸು. ಆದ್ರೆ ಮಗಂದು ಬೇರೆದೇ ಪ್ಲಾನು. ಈ ಮಧ್ಯ ಮಂಗಳ, ಕಾಳಿ ಅನ್ನುವಂತಹ ಕ್ರಿಮಿನಲ್ ಗಳ ಗ್ಯಾಂಗು ಬೆಂಗಳೂರಿಗೆ ಡ್ರಗ್ಸ್ ತರೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಈ ಗ್ಯಾಂಗು ಮತ್ತೆ ಫ್ಯಾಮಿಲಿ ಹೇಗೆ ಮುಖಾಮುಖಿ ಆದ್ರು ಅಂಡ್ ಇವ್ರ ಮಧ್ಯ ಜಗಳ ಶುರುವಾಗಿ ಅದೇನಾಗುತ್ತೆ, ಅರ್ಜುನ್ ಅಪ್ಪನ ಕನಸನ್ನ ನನಸು ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಹೇಮಂತ್ ಕುಮಾರ್ ದ ನ್ಯೂ ಆಕ್ಷನ್ ಹೀರೋ. ಮೊದಲ ಸಿನಿಮಾ ಅಂತ ಎಲ್ಲೂ ಅನ್ಸಲ್ಲ. ಹೇಮಂತ್ ಅವರ ಫಿಸಿಕ್ಕು ಮತ್ತು ಆಕ್ಷನ್ ಸೀಕ್ವೆನ್ಸ್ ನಲ್ಲಿನ ಎಫರ್ಟ್ಸ್ ಸಿನಿಮಾದ ಹೈಲೈಟ್ ಗಳಲ್ಲಿ ಒಂದು. 6 ಪ್ಯಾಕ್ ಟ್ರಾನ್ಸ್ಫಾರ್ಮೇಶನ್, ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇನ್ನು ಅಚ್ಯುತ್ ಕುಮಾರ್ ಅವರು ತಂದೆಯ ಪಾತ್ರದಲ್ಲಿ ತುಂಬಾನೇ ಎಮೋಷನಲ್ ಆಗಿ ನಟಿಸಿದ್ದಾರೆ. ಅಪ್ಪ ಮಗನ ಬಾಂಡಿಂಗು ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಗೋಪಿಕಾ ಹಾಗೂ ಅಯನ ಇಲ್ಲಿ ಒಂದು ಸಾಲಿಡ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಇಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿರೋದು ಒಂದು ಸರ್ಪ್ರೈಸ್ ಪ್ಯಾಕೇಜ್. ರಮೇಶ್ ಇಂದ್ರ, ಬಾಲು ನಾಗೇಂದ್ರ, ರಾಘು ಶಿವಮೊಗ್ಗ ಒಂದು ನೋಟಬಲ್ ಪರ್ಫಾರ್ಮೆನ್ಸ್ ಅನ್ನ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ಪಾತ್ರಗಳು ಒಂದಲ್ಲ ಒಂದು ರೀತಿ ಆಲ್ಫಾ ಮೇಲ್ಸ್ ಆಗಿರೋದೇ ಸಿನಿಮಾದ ಪ್ಯಾಕೇಜಿಂಗ್ ಅನ್ನ ಬೇರೆ ರೀತಿ ಕಾಣೋ ಹಾಗೆ ಮಾಡಿರೋದು. ಅನೂಪ್ ಸಿಳಿನ್ ಅವರ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಶಕ್ತಿ. ಮಾಸ್ ಸೀನ್ಗಳಲ್ಲಿ BGM ಸುಮಾರಷ್ಟು ಕಡೆ ಎಲಿವೇಟ್ ಮಾಡಿದೆ. ಇನ್ನು ಮಾಸ್ತಿಯವರು ಡೈಲಾಗ್ಗಳು ಗೊತ್ತಲ್ವಾ, ಅವರ ಪಂಚಿಂಗ್ ಡೈಲಾಗ್ಗಳು ಚಪ್ಪಾಳೆಗೆ ಇಟ್ಟಿಸ್ಕೋತವೆ. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸೆಂಟಿಮೆಂಟು, ಲವ್ ಸಾಂಗು ಅಂತ ಹೋದ್ರು, ಸೆಕೆಂಡ್ ಹಾಫ್ ಫುಲ್ ಆನ್ ಆಕ್ಷನ್ ಮೂಡ್ ನಲ್ಲಿ ಇರುತ್ತೆ. ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಹೀರೋ ಬಿಲ್ಡ್ ಅಪ್, ಲವ್ ಸ್ಟೋರಿ ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ತೋರ್ಸೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತಾರೆ ಅಂತ ಕೂಡ ಅನಿಸ್ತು. ಎಡಿಟಿಂಗ್ ಇನ್ನೂ ಶಾರ್ಪ್ ಆಗಿರ್ಬೇಕಿತ್ತು. ಕೆಲವು ಸೀನ್ಗಳು ತುಂಬಾ ಲೆಂತಿ ಅನ್ನುವಂತಹ ಫೀಲ್ ಅನ್ನ ಬರ್ಸಿದ್ದು ಸುಳ್ಳಲ್ಲ. ನಿರ್ದೇಶಕ ವಿಜಯ್ ಅವರಿಗೆ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ಸ್ಟಾರ್ ಗಳನ್ನ ಹ್ಯಾಂಡಲ್ ಮಾಡಿರುವಂತಹ ರೀತಿ ಗೊತ್ತಿತ್ತು. ಆದ್ರೆ ಈ ಸಿನಿಮಾದಲ್ಲಿ ಹೊಸಬರಾದ ಹೇಮಂತ್ ಕುಮಾರ್ ಅವರಿಗೆ ಪಕ್ಕಾ ಮಾಸ್ ಲಾಂಚ್ ಪ್ಯಾಡ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ ಹೊಸಬರನ್ನ ಇಷ್ಟು ಎನರ್ಜೆಟಿಕ್ ಆಗಿ ಸ್ಕ್ರೀನ್ ಮೇಲೆ ತೋರಿಸಿರೋದು ಅವರ ಡೈರೆಕ್ಷನ್ ನ ಹೈಲೈಟ್. ವಿಜಯ್ ನಾಗೇಂದ್ರ ಅವರ ಸಿನಿಮಾಗಳಲ್ಲಿ ಬರೀ ಹೊಡೆದಾಟ ಇರಲ್ಲ, ಅದರ ಹಿಂದೆ ಒಂದು ಗಟ್ಟಿಯಾದ ಎಮೋಷನಲ್ ಸ್ಟೋರಿ ಇರುತ್ತೆ. ಈ ಸಿನಿಮಾದಲ್ಲೂ ಕೂಡ ಅಪ್ಪ ಮಗನ ಸೆಂಟಿಮೆಂಟ್ ಅನ್ನ ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಇನ್ನು ಸಿನಿಮಾದ ನೆಗೆಟಿವ್ಸ್ ಅಥವಾ ಏನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ, ಇದು ನಮ್ಗೆ ತುಂಬಾ ಪರಿಚಿತ ಅನ್ಸುವಂತಹ ಸ್ಟೋರಿ ಲೈನು ಅಥವಾ ಟೆಂಪ್ಲೇಟ್. ಒಬ್ಬ ಸಾಮಾನ್ಯ ಹುಡುಗ ತನ್ನ ಫ್ಯಾಮಿಲಿ ಅಥವಾ ತಂದೆಗೋಸ್ಕರ ರೌಡಿಗಳ ವಿರುದ್ಧ ತಿರುಗಿ ಬೀಳೋದು. ಈ ಫಾರ್ಮುಲಾದ ಜೊತೆಗೆ ಸಿನಿಮಾ ಎಕ್ಸ್ಪೆಕ್ಟೆಡ್ ಟೋನ್ ಅಲ್ಲೇ ಪೂರ್ತಿ ಟ್ರಾವೆಲ್ ಆಗುತ್ತೆ. ಅದು ಸುಮಾರು ಕಡೆ ಪ್ರೆಡಿಕ್ಟಬಲ್ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರಕ್ಕೆ ಅಷ್ಟೊಂದು ಸ್ಕೋಪ್ ಇಲ್ಲ. ಲವ್ ಸ್ಟೋರಿ ಕೇವಲ ಹಾಡುಗಳಿಗೋಸ್ಕರ ಸೀಮಿತ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಕಥೆಯ ವೇಗಕ್ಕೆ ಮತ್ತು ನೀಡ್ಗೆ ಅನ್ನೆಸರಿ ಆಗಿತ್ತು. ಸಿನಿಮಾದಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ಹೊಸಬರ ಲಾಂಚ್ಗೆ ಬೇಕಿದ್ದ ಎಲ್ಲವನ್ನ ಪ್ರೊವೈಡ್ ಮಾಡಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಖಡಕ್ ಆಗಿ ಹೇಳೋದಾದ್ರೆ, ಆಕ್ಷನ್ ಪ್ರಿಯರಿಗೆ ಸಿನಿಮಾ ಕಿಕ್ ಕೊಡುತ್ತೆ. ನನಗೆ ಇದು ಒಂದು ಅಬೋ ಆವರೇಜ್ ಎಕ್ಸ್ಪೀರಿಯನ್ಸ್ ಅನ್ನ ಪ್ರೊವೈಡ್ ಮಾಡ್ತು ಅಂತ ಹೇಳ್ತೀನಿ. ಸ್ಟೋರಿ ಸ್ವಲ್ಪ ಹಳೆ ಫಾರ್ಮುಲಾ ಅನ್ಸಿದ್ರು ಮೇಕಿಂಗ್ ಮತ್ತೆ ಹೇಮಂತ್ ಅವರ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಹೊಸತನ ತರುತ್ತೆ. ಇದಾಗಿತ್ತು ಆಲ್ಫಾ ಸಿನಿಮಾದ ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.